ಕೊಡುಗೈದಾನಿ ಜನಮೆಚ್ಚಿದ ನಾಯಕ ಬಡವರ ಬಂಧು ಎಂದೇ ಪ್ರಖ್ಯಾತಿ ಹೊಂದಿರುವ ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರು ಹಾಗೂ ದೊಡ್ಡ ನೆಕ್ಕುಂದಿ ಆರ್ಜೆಎಸ್ ಶಾಲೆಯ ಗವರ್ನಿಂಗ್ ಕೌನ್ಸಿಲ್ ಚೇರ್ಮನ್ ರಾದ ಮುತ್ಸಂದ್ರ ಎಂಎ ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಅವರ ಹಾಗೂ ಎಂಸಿಸಿ ರವಿಕುಮಾರ್ ಅವರ ಸರಳ ಹುಟ್ಟುಹಬ್ಬ ಆಚರಣೆಯ ಅಂಗವಾಗಿ ವೃದ್ಧಾಶ್ರಮದಲ್ಲಿ ಅನ್ನದಾಸೋಹ ಹಾಗೂ ಅಭಿಮಾನಿ ಬಳಗ ಸ್ನೇಹಿತ ಬಳಗದವರಿಗೂ ಅನ್ನದಾಸೋಹ ಏರ್ಪಡಿಸಲಾಗಿತ್ತು. ಮುತ್ಸಂದ್ರ ಗ್ರಾಮದ ತಮ್ಮ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಂಎ ಕೃಷ್ಣಾರೆಡ್ಡಿ ಅವರ ಕುಟುಂಬ ಹಾಗೂ ಶಿವಪ್ರಸಾದ್, ಬಾಬಿ, ಎಸ್ಸಿ ವೆಂಕಟೇಶ್, ಮುನಿರಾಜು ಸೇರಿದಂತೆ ಅಪಾರ ಬೆಂಬಲಿಗರು ಭಾರೀ ಗಾತ್ರದ ಹಾರ ಹಾಕಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಬಳಿಕ ಮಧುರಾನಗರ ನಾಗೇಶ್, ವರ್ತೂರು ಮಂಜು, ಸಿದ್ದನಾಪುರ ಸಂತೋಷ್, ರಘು, ಶ್ರೀನಿವಾಸ್, ಮುತ್ಸಂದ್ರ ಆರ್ ಕೃಷ್ಣಾರೆಡ್ಡಿ, ಶಶಿಧರ್, ಶಾಂತಕುಮಾರ್, ಬೆಳ್ಳಿಕೆರೆ ಮಹೇಶ್ ಸೇರಿದಂತೆ ಮುತ್ಸಂದ್ರ ಗ್ರಾಮದ ಗಣ್ಯರು ಎಂಎ ಕೃಷ್ಣಾರೆಡ್ಡಿ ಅವರಿಗೂ ಹಾಗೂ ಎಂಸಿಸಿ ರವಿ ಅವರಿಗೂ ಭಾರೀ ಗಾತ್ರದ ಹೂವಿನ ಹಾರ ಹಾಕಿ ಹುಟ್ಟುಹಬ್ಬದ ಶುಭ ಕೋರಿದ್ದಾರೆ. ಇನ್ನು ಈ ಸರಳ ಹುಟ್ಟುಹಬ್ಬವನ್ನ ಕುರಿತು ಎಂಎ ಕೃಷ್ಣಾರೆಡ್ಡಿ ಅವರು ಕೊಟ್ಟ ಖಡಕ್ ಉತ್ತರ ಏನು ಗೊತ್ತಾ? ಹಾಗೂ ಎಂಸಿಸಿ ರವಿಕುಮಾರ್ ತಮ್ಮ ಅಭಿಮಾನಿ ಬಳಗಕ್ಕೆ ಕೊಟ್ಟ ಆದೇಶವೇನು ಒಮ್ಮೆ ನೀವೇ ಕೇಳಿ. ನನಗೆ ಸರಳವಾಗಿ ನನಗೆ ಗೊತ್ತಿರಲಿಲ್ಲ. ನಾನು ಎಲ್ಲ ಹೋಗಿದ್ದೆ, ರಾತ್ರಿ 9:30 ಗಂಟೆಗೆ ಬಂದೆ. ಬೆಳಗ್ಗೆ ಎದ್ದು ಬರೋ ಒಳಗಡೆ ಈ ಥರ ನಮ್ಮ ಅಭಿಮಾನಿಗಳೆಲ್ಲ ಈ ಥರ ಅನುಕೂಲ ಇದು ವ್ಯವಸ್ಥೆ ಮಾಡಿದ್ದಾರೆ. ಆದರೆ ಈ ಆಡಂಬರಗಳು ಇವೆಲ್ಲ ನನಗೆ ಖಂಡಿತ ಅವೆಲ್ಲ ಇಷ್ಟ ಬೀಳಲ್ಲ. ನಾನು ಆದರೂ ಇಂಥ ಇವೆಲ್ಲ ಮಾಡೋದಕ್ಕೆ ಒಂದು ಅನಾಥ ಆಶ್ರಯ ಮಕ್ಕಳಿಗೆ ಇಲ್ಲಾಂದರೆ ಸ್ಕೂಲುಗಳಿಗೆ ಮತ್ತೊಂದಕ್ಕೆ ಏನಾದರೂ ಸಹಾಯ ಮಾಡಿದ್ರೆ ನನಗೆ ಒಳ್ಳೆಯದು. ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ನನಗೆ ನಿಜವಾಗಲೂ ಈ ಬರ್ತ್ಡೇಗಳು ಅವೆಲ್ಲ ಹಂಗೆ ವಿಶ್ ಮಾಡಲಿ ಸಾಕು. ಬಡ ಮಕ್ಕಳಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಅಧಿಕಾರ ಅವೆಲ್ಲನೂ ಅದೆಷ್ಟೇ ಹುಡ್ಕೊಂಬರ್ತದೆ. ಇಲ್ಲ ಅಂದ್ರೂ ನಮಗೆ ಆದರೆ ಈಗಾಗಲೇ ನಾವು ಅಧಿಕಾರ ಎಲ್ಲ ಅನುಭವಿಸ್ಕೊಂಡು ಬಂದಿದ್ದೀವಿ. ಈಗಾಗಲೇ ನಮಗೆ ರೆಡ್ಡಿ ಕಮ್ಯುನಿಟಿಯಲ್ಲಿ 4ನೇ ಬಾರಿ ನಾನು ನಿರ್ದೇಶಕನಾಗಿ ಆಯ್ಕೆ ಆಗಿದ್ದೀನಿ. ಈ ರೆಡ್ಡಿ ಜನಸಂಘದಲ್ಲಿ ನಿರ್ದೇಶಕನಾಗಿ ಆಯ್ಕೆ ಆದಮೇಲೆ ಸುಮಾರು ಅಲ್ಲಿ 7,300 ಜನ ವಿದ್ಯಾರ್ಥಿಗಳಿದ್ದಾರೆ. ಅಂಥ ಜಾಗದಲ್ಲಿ ನಾನು ಒಬ್ಬ ನಿರ್ದೇಶಕನಾಗಿ ಪ್ರತಿ ದಿವಸ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅದು ಸಹ ಒಂದು ಸಮಾಜ ಸೇವೆ ಸರ್ವೀಸ್ಗಳು ಮಾಡ್ತಾ ಇರೋದು. ಅದನ್ನು ಅಂಥ ಕೆಲಸಗಳು ಈ ಬಡ ಬಗ್ಗರು ಯಾರಾದ್ರು ಬಂದ್ರೂ ಮನೆ ಹತ್ರ ಆಗಲಿ ಕಷ್ಟ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳ್ತಾ, ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳಾದ್ರೂ ಎಲ್ಲದಕ್ಕೂ ನಾವು ಸಹ ಸ್ಪಂದಿಸ್ತಾ ಇದ್ದೇವೆ. ಜನಸಂಘದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನನ್ನ ಇನ್ಸ್ಟಿಟ್ಯೂಟಲ್ಲಿ ಒಬ್ಬ ಚೇರ್ಮನ್ ಆಗಿ ಆಯ್ಕೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇವಾಗ 26ನೇ ತಾರೀಕು ನಮ್ಮ ಇನ್ಸ್ಟಿಟ್ಯೂಟಿಂದ ಎಲ್ಲ ಡೈರೆಕ್ಟರ್ಗಳನ್ನ ಜಪಾನಿಗೆ, ಅಲ್ಲಿ ಇನ್ಸ್ಟಿಟ್ಯೂಟು ಭಾರಿ ಇಡೀ ವರ್ಲ್ಡಲ್ಲೇ ಫೇಮಸ್ ಆದಂಥ ಒಂದು ಇನ್ಸ್ಟಿಟ್ಯೂಟ್ಗಳೈತೆ ವಿದ್ಯಾರ್ಥಿಗಳಿಗೆ. ಅಲ್ಲಿ ಹೋಗಿ ಬರಬೇಕು ಅಂತ ಹೇಳಿಬಿಟ್ಟು 26ನೇ ತಾರೀಕು ಜಪಾನ್ಗೂ ಸಹ ಹೋಗ್ತಾ ಇದ್ದೀವಿ. ಸ್ಟಡಿ ಟೂರ್. ಮೊದಲಿಗೆ ನಮಗೆ ಏನು ಈ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲ ಕೃಷ್ಣಾರೆಡ್ಡಿ ಅಭಿಮಾನಿಗಳಿಗೂ ಮತ್ತು ನಮ್ಮ ಸ್ನೇಹಿತರಾದ ನಾಗೇಶು, ಬಾಬಿ, ಲಕ್ಷ್ಮಣ ಎಲ್ಲ ನಮ್ಮ ಸ್ನೇಹಿತರಿಗೂ ಮೊದಲಿಗೆ ಧನ್ಯವಾದ ಹೇಳುತ್ತಾ, ಏನು ಪ್ರತಿ ವರ್ಷದಂತೆ ಏನು ಇಲ್ಲಿ ಕೃಷ್ಣಾರೆಡ್ಡಿ ಅಭಿಮಾನಿಗಳಾಗಲಿ ಎಲ್ಲ ನಮ್ಮ ಅಭಿಮಾನಿಗಳಾಗಲಿ ಏನು ಒಂದು ನಮಗೆ ಒಂದು ಹುಟ್ಟುಹಬ್ಬದ ಒಂದು ಶುಭಾಶಯಗಳನ್ನು ಕೋರುತ್ತಾ ನಮಗೆ ಒಂದು ಇದು ಅದಕ್ಕೆ ನಾವು ಕೃತಜ್ಞತೆವಾಗಿ
ನಾವು ಅವ್ರಿಗೆ ಕೃತಜ್ಞತೆ ಹೇಳ್ತಾ ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳೋಕ್ಕೆ. ಇನ್ನು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಎಂಎ ಕೃಷ್ಣಾರೆಡ್ಡಿ ಅವರಿಗೂ ಹಾಗೂ ಎಂಸಿಸಿ ರವಿ ಅವರಿಗೂ ಮಧುರಾನಗರ ನಾಗೇಶ್, ಸಿದ್ದನಾಪುರ ಸಂತೋಷ್, ಮುತ್ಸಂದ್ರ ಶಿವಪ್ರಸಾದ್ ಸೇರಿದಂತೆ ಹಲವಾರು ಅಭಿಮಾನಿಗಳು ಹುಟ್ಟುಹಬ್ಬದ ಶುಭ ಕೋರಿ ಅಭಿನಂದಿಸಿದ್ದಾರೆ. ಮುತ್ಸಂದ್ರದಲ್ಲಿ ಇಂದು ನಮ್ಮ ಎಂಎ ಕೃಷ್ಣಾರೆಡ್ಡಿ ಅಂದರೆ ನಮ್ಮ ಬಾಸ್ ಥರ ನಮ್ಮ ಗುರುಗಳವರು ನಮಗೆ ಪ್ರತಿಯೊಂದು ಯಾವ ಥರ ಮಾರ್ಗದರ್ಶನ ಕೊಟ್ಟಿರೋರು ನಮ್ಮ ಕೃಷ್ಣಾರೆಡ್ಡಿ ಅವರಾಗಲಿ, ನಮ್ಮ ರವಣ್ಣವರಾಗಲಿ, ಮುಂದಿನ ದಿನಗಳಲ್ಲಿ ಇವ್ರಿಗೂ ಒಂದು ಸರ್ಕಾರದಲ್ಲಿ ಉನ್ನತ ಸ್ಥಾನ ಸಿಗಬೇಕು. ತುಂಬ ವರ್ಷದಿಂದ ಕಷ್ಟ ಬೀಳ್ತಾವ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮ ರವಣ್ಣವರು ಆಗಲಿ, ನಮ್ಮ ಕೃಷ್ಣಾರೆಡ್ಡಿ ಅಣ್ಣವರಾಗಲಿ, ಅವರು ದೊಡ್ಡವ್ರು ಹೇಳಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಈ ಸರಿ ನೆಕ್ಸ್ಟ್ ಟೈಮ್ MLA ಮಾಡೋಣ ಅಂತ ಹೇಳಿದ್ದಾರೆ. MLA ಆಗೇ ಆಗ್ತಾರೆ. ಆಗಿಲ್ಲ ಅಂದ ಕ್ಷಣದಲ್ಲೂ ಪ್ರೆಸೆಂಟ್ಗೆ ಸರ್ಕಾರ ಇದೆ, ನಮ್ಮ ಸರ್ಕಾರ ಒಂದು ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷರ, ಉಪಾಧ್ಯಕ್ಷರ ಒಂದು ಇದರಲ್ಲಿ ನಿಗಮ ಮಂಡಳಿಯಲ್ಲಿ ಒಂದು ಸ್ಥಾನ ಕೊಡಲಿ. ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ದುಡಿದಿದ್ದಾರೆ. ಹಾಗೆ ನಮ್ಮ ವರ್ಷನೂ ಮಾದೇಪುರ ಕ್ಷೇತ್ರದಲ್ಲಿ ಮಧುರಾನಗರ ಮಧುರಾಂಬಿಕಾ ಸಮಿತಿ ಅಧ್ಯಕ್ಷರಾದ ನಮ್ಮ ರವಣ್ಣವರು ವರ್ಷನೂ ಅದ್ದೂರಿಯಾಗಿ ಮಾಡ್ತಾರೆ. ಅಂದರೆ ಇಡೀ ಮಾದೇಪುರ ಕ್ಷೇತ್ರಗೆಲ್ಲ ಸುತ್ತಮುತ್ತ 10 ತಾಲೂಕಿಗೂ ಗೊತ್ತು MCC ರವಿ ಅವರು ಅಂದರೆ. ಅಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ಮಧುರಾನಗರದಲ್ಲಿ. ಮತ್ತು ಅದೇ ಅಚ್ಚುಕಟ್ಟದಲ್ಲಿ ದೇವಸ್ಥಾನದ ಬಗ್ಗೆ ಯಾವುದೇ ಒಂದು ಇದು ಬಂದರೆ ಸಾಕು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾರೆ. ಯಾರೂ ಖರ್ಚು ಮಾಡಲ್ಲ, ಇವ್ರು ಮಾಡ್ದಂಗೆ ಓನಾಗಿ ಮಾಡ್ತಾ ಇರೋದು. ಆ ಅಮ್ಮನ ಆಶೀರ್ವಾದ ಇದ್ದು ಮುಂದಿನ ದಿನಗಳಲ್ಲಿ ಕಾರ್ಪೊರೇಟ್ರ್ ಆಗಬೇಕು, ಮೇಯರು ಆಗಲಿ, ನಮ್ಮ ಜನಗಳ ನಮ್ಮ ಸ್ನೇಹಿತರು, ನಮ್ಮ ಊರಿನ ಗ್ರಾಮಸ್ಥ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಇಬ್ಬರಿಗೂ. ಇನ್ನು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇವರಿಗೆ ಕೃಪೆ ಸದಾ ಇರಲಿ. ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಹೀಗೆ ಇನ್ನು ಜನಗಳಿಗೆ ಈಗ ಏನು ಪೋಸ್ಟ್ ಇಲ್ದಿರಾನೆ ಇಷ್ಟು ಮಾಡ್ತಾಯಿದ್ದಾರೆ. ಒಂದು ಸರ್ಕಾರದ್ದು ಅಧಿಕಾರ ಅನ್ನೋದು ಬಂದರೆ ಇನ್ನೂ ಎಷ್ಟು ಅಭಿವೃದ್ಧಿ ಮಾಡ್ತಾರೆ. ಜನಗಳಿಗೆ ಸಹಾಯ ಮಾಡೋದ್ರಲ್ಲಿ ಇಬ್ಬರು ಅಷ್ಟೇ. ಏನೇ ಮನೆ ಹತ್ರ ಹೋದ್ರೂ ಅಷ್ಟೇ. ಕೋವಿಡ್ ಟೈಮಲ್ಲಿ ಇವರು ತುಂಬ ತರಕಾರಿಗಳು, ಫ್ರೂಟ್ಸು ಪ್ರತಿಯೊಂದು ಹಂಚಿದ್ದಾರೆ. ನಮ್ಮ ಕಿಟ್ಟಣ್ಣವ್ರು ಅಷ್ಟೇ ಮನೆಗೆ ಹೋಗಿ ಅವ್ರ ಮನೆಗಳಲ್ಲಿ ಊಟ ಇಲ್ಲ ಅಂದ್ರೆ ಕಿಟ್ಗಳು ಕೊಟ್ಟಿದ್ದಾರೆ, ಅವರು ಮಾಡಿದ್ದಾರೆ. ಅದಕ್ಕೆ ಮುಂದಿನ ದಿನದಲ್ಲೇ ಇನ್ನು ಇವರಿಗೆ ಶಕ್ತಿ ಕೊಡಲಿ, ಆಶೀರ್ವಾದ ಮಾಡಲಿ ಜನ ಎಲ್ಲರೂ ಒಂದು ಉನ್ನತ ಸ್ಥಾನಕ್ಕೆ ಹೋಗಲಿ. ಇವತ್ತು MA ಕೃಷ್ಣಾರೆಡ್ಡಿ ಹಾಗೆ MCC ರವಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಮುತ್ಸಂದ್ರ ಗ್ರಾಮದಲ್ಲಿ ಭಾಳ ಸರಳವಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅವರ ಸ್ನೇಹಿತರು ಅವ್ರಿಗೆ ಶುಭಾಶಯವನ್ನು ಕೋರಿದ್ದಾರೆ. ಅವ್ರಿಗೆ ಇನ್ನೂ ಮುಂದಿನ ದಿನಗಳಲ್ಲಿ MCC ರವಣ್ಣವರು BBMP ಸದಸ್ಯರಾಗಲಿ, ನಮ್ಮ ಕೃಷ್ಣಾರೆಡ್ಡಿ ಅಣ್ಣವರು MLA ಅವರಾಗಲಿ ಅಂತ ಆಶಯಿಸ್ತಾ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾಯಿದ್ದೀವಿ. ನಮ್ಮ ಮುತ್ಸಂದ್ರದಲ್ಲಿ ಈ ತಾಲೂಕ್ ಪಂಚಾಯತಿ ಕ್ಷೇತ್ರದಲ್ಲಿ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದಂಥವರು ಇಂದುಮತಿ ಕೃಷ್ಣಾರೆಡ್ಡಿ ಅವರು ರಾಜ್ಯ ರೆಡ್ಡಿ ಜನಸಂಘದಲ್ಲಿ ಸತತವಾಗಿ 4ನೇ ಬಾರಿ ರಾಜ್ಯ ರೆಡ್ಡಿ ಜನಸಂಘದಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರೋಂಥವ್ರು. ಆ ರಾಜ್ಯ ರೆಡ್ಡಿ ಜನಸಂಘದಲ್ಲಿ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸವನ್ನು ಗುರುತಿಸಿ ಆ ಸಮಾಜ ಅವ್ರಿಗೆ ಇನ್ನೂ ಒಂದು ಒಳ್ಳೆ ಮೊನ್ನೆ ಒಂದು ಅಧ್ಯಕ್ಷರ ಸ್ಥಾನ ಕೂಡ ಒಂದು ಕೊಟ್ಟಿದ್ದಾರೆ ಶಾಲಾ ಕಮಿಟಿನಲ್ಲಿ. ಇದೆಲ್ಲ ಏನಪ್ಪ ಅಂತಂದರೆ ಅವ್ರಿಗೆ ಅಧಿಕಾರ ಇರಬೇಕು ಅಂತಲ್ಲ, ಆನೆ ಎಲ್ಲಿದ್ರೂ ಆನೆನೇ ಅನ್ನೋ ಥರ ಅವ್ರಿಗೆ ಅಧಿಕಾರ ಅನ್ನೋದು ಇಲ್ದಿರೇ ಇರಲಿ, ನಿರಂತರವಾಗಿ ತನ್ನನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಭಾಗದಲ್ಲಿ ಒಬ್ರು ಇದ್ದಾರೆ ಅಂತಂದರೆ ಅವರು ನಮ್ಮ MA ಕೃಷ್ಣಾರೆಡ್ಡಿ ಅವರು ಅಂತ ಹೇಳೋದಕ್ಕೆ ನಮಗೊಂದು ಹೆಮ್ಮೆ ಆಗುತ್ತೆ. ಇವತ್ತು ಅಂಥ ಒಂದು ಸರಳ ಸಜ್ಜನಿಕೆ ವ್ಯಕ್ತಿಯ ಒಂದು ಹುಟ್ಟುಹಬ್ಬನ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಕೇಳಿದಾಗ ಅವ್ರು ಆ್ಯಕ್ಚುಲಿ ಇದನ್ನು ಬೇಡ, ಇದೆಲ್ಲನೂ ಯಾವುದಾದ್ರು ಒಂದು ಆಶ್ರಮಗಳಲ್ಲಿ ಏನಾರ ಒಂದು ಸೇವೆ ಮಾಡೋಣ ಇಂಥ ಬೇಡ ಅಂತಂದರು. ಆದರೂ ನಾವು ಒಂದು ಕೆಲವೊಂದು ನಮ್ಮ ಸ್ನೇಹಿತರು ಮಿತ್ರವೃಂದ ಏನಿದ್ದೀರಿ ನಾವುಗಳು ಸ್ವಲ್ಪ ಅವ್ರಿಗೆ ಏನಾದರೂ ಒಂದು ಸಿಹಿ ತಿನ್ನಿಸುವಂಥ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಬಿಟ್ಟು ಸರಳವಾಗಿ ಮಾಡ್ತಾಯಿದ್ದೀರಿ. ಯಾವುದೇ ರೀತಿ ವಿಜೃಂಭಣೆ ಇಲ್ದಿರ ಸರಳವಾಗಿ ಹುಟ್ಟುಹಬ್ಬನ ಆಚರಿಸಿದ್ದೀರಿ. ಅವ್ರ ಕುಟುಂಬದವರೊಂದಿಗೆ ಇವಾಗ ಇನ್ನೇನು ಕೆಲವು ಕ್ಷಣಗಳಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಒಂದು ಬೇಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಅವ್ರ ಕುಟುಂಬಕ್ಕೆ ಭಗವಂತ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಒಳ್ಳೆ ಅಧಿಕಾರವನ್ನು ಕೊಡಲಿ. ಅವರು ಕೈಗೆ ಅಧಿಕಾರ ಇತ್ತು ಅಂದರೆ ತೆಂಗಿನ ಮರಕ್ಕೆ ನೀರು ಹಾಕದಂಗೆ ನೂರಾರು ಜನಕ್ಕೆ ನೆರಳಾಗುತ್ತೆ, ನೂರಾರು ಜನಕ್ಕೆ ಕೆಲಸಕ್ಕೆ ಬರುತ್ತೆ. ಆ ಥರ ಒಂದು ಮರ ಹೆಮ್ಮರವಾಗಿ ಬೆಳೀಲಿ ಅಂತ ಅಂದ್ಬಿಟ್ಟು ಮನಸೋ ಇಚ್ಛೆಯಿಂದ ಕೋರ್ಕೊಂತ ಭಗವಂತನಲ್ಲಿ ಕೇಳ್ಕೊತೀನಿ. ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಆಶೀಸ್ಸನ್ನು ಕೋರ್ತಾ ನಾವೆಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀರಿ. ಜೈ ಹಿಂದ್. ಹ್ಯಾಪಿ ಬರ್ಡೇ ಕಿಟ್ಟಿ ಅಂಕಲ್. ನಮ್ಮ ಮುತ್ಸಂದ್ರದ ಕೃಷ್ಣಾರೆಡ್ಡಿ ಅಣ್ಣವರು
ದಾನ ಧರ್ಮ ಎಲ್ಲ ಮಾಡ್ತಾರೆ. ಇವತ್ತು ಅನಾಥಾಶ್ರಮದಲ್ಲಿ ಸುಮಾರು 500 ಜನಕ್ಕೆ ಊಟ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಕೋರ್ಕೊಳ್ತೀವಿ. ಇವತ್ತು ನಮ್ಮ ಮಾವನರಾದ ಕೃಷ್ಣಾರೆಡ್ಡಿ ಅಲಿಯಾಸ್ ಕಿಟ್ಟಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರು ದೇವರಿಗೆ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀನಿ. ರಾಜ್ಯ ರೆಡ್ಡಿ ಜನಸಂಘದ ನಿರ್ದೇಶಕರು ಹಾಗೂ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದಂಥ ಎಂ ಎ ಕೃಷ್ಣಾರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೀಗೆ ಇದೇ ಥರ 100 ವರ್ಷಗಳ ಕಾಲ ಇದೇ ಥರ ವರ್ಷನೂ ಹುಟ್ಟುಹಬ್ಬಗಳನ್ನ ಆಚರಿಸಲಿ ಅಂದ್ಬಿಟ್ಟು ನಾವು ಕೇಳ್ಕೊಳ್ತೀವಿ. ಎಂ ಎ ಕೃಷ್ಣಾರೆಡ್ಡಿರವರು ನಮ್ಮ ಎಲ್ಲ ಯುವ ಮುಖಂಡರಿಗೂ ಒಂಥರ ಆದರ್ಶ ಇದ್ದಂಗೆ. ಅವ್ರದ್ದು ಇವತ್ತಿನ ದಿನ ಹುಟ್ಟಿದಬ್ಬ. ಅವರು ಹುಟ್ಟಿದಬ್ಬಕ್ಕೆ ಶುಭಾಶಯ ಕೋರೋದಕ್ಕೆ ತುಂಬ ಹುಡುಗರು ಮತ್ತು ದೊಡ್ಡವರೆಲ್ಲ ಬಂದಿದ್ದಾರೆ. ಮುಖಂಡರುಗಳು, ನಾಯಕರುಗಳೆಲ್ಲ ಇದ್ದಾರೆ. ಅವರು ಹುಟ್ಟಿದಬ್ಬದಿಂದ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ಕೊಟ್ಟು ಹಾಗೆ ಅವರ ಸೇವೆ ಹೀಗೆ ನಡೀತಾ ಇರಲಿ. ಅವರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಬೇಕು. ಹಾಗೆಯೇ ಅವರಿನ್ನ ಉನ್ನತ ಮಟ್ಟಕ್ಕೆ ಹೋಗಬೇಕು. ಅವರಿಗೆ ತುಂಬ ಒಳ್ಳೆಯದಾಗಲಿ. ಹಾಗೆಯೇ ನಮ್ಮ MCC ರೇವಣ್ಣವರು, ನಮ್ಮ ಸ್ನೇಹಿತರು, ನಾಯಕರು, ನಮ್ಮ ಮುಖಂಡರು, ಅವ್ರಿಗೂ ತುಂಬ ಒಳ್ಳೆಯದಾಗಲಿ. ಅವ್ರಿಗೂ ಹುಟ್ಟಿದಬ್ಬದ ಶುಭಾಶಯಗಳು.